ಯೂಟ್ಯೂಬ್ ಸ್ಟಾರ್ ಖ್ವಾಜಾ ಶಿರಹಟ್ಟಿ ಆಲಿಯಾಸ್ ಮುಕ್ಳೆಪ್ಪನ ಸಂಕಷ್ಟ ಶುರುವಾಗಿದೆ. ಈಗ ನೇರವಾಗಿ ರೀಲ್ಸ್ಗಾಗಿ ಮದುವೆ ಎಂದವ ಈಗ ರಿಯಲ್ ಮದುವೆ ಅಂತ ಕಳ್ಳಾಟ ಆಡಿದ್ದಾನೆ. ಹಿಂದೂ ಯುವತಿಯನ್ನ ಪ್ರೀತಿಸಿ ವಿವಾಹವಾಗಿರೋ ಅಂತ ಖ್ವಾಜಾ ಶಿರಹಟ್ಟಿ ಮುಕ್ಳೆಪ್ಪ ವಿರುದ್ಧ ಈಗ ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರೀಲ್ಸ್ಗೋಸ್ಕರ ಮದುವೆ ಅಂತ ಹೇಳಿ ಈಗ ಅದು ರಿಯಲ್ ಮದುವೆ ಅಂತ ಹೇಳ್ತದನಂತೆ ಇವನು. ಹಿಂದೂ ಸಂಘಟನೆ ಜೊತೆ ಆಗಮಿಸಿ ಯುವತಿಯ ಹೆತ್ತವರಿಂದ ದೂರನ್ನು ದಾಖಲಿಸಲಾಗಿದೆ. ಜೀವ ಬೆದರಿಕೆ ಮತ್ತು ಕಿಡ್ನಾಪ್ ಕೇಸ್ ದಾಖಲಿಸಿದ್ದಾರೆ ಪೋಷಕರು. ಯುವತಿ ಪೋಷಕರ ದೂರನ್ನು ಆಧರಿಸಿ ಈಗ FIR ಕೂಡ ಮಾಡಲಾಗಿದೆ. ಪೊಲೀಸರಿಂದ ತನಿಖೆ ಕೂಡ ಆರಂಭ ಆಗಿದೆ. ಮುಕ್ಳೆಪ್ಪ ಅಂದರೆ ಈತ ರೀಲ್ಸ್ನಲ್ಲಿ ಮದುವೆ ಅಂತ ಹೇಳಿದ್ದಾನೆ, ಅದಾದಮೇಲೆ ಇದು ರಿಯಲ್ ಮದುವೆ ಅಂತ ಹೇಳ್ತಾ ಇದ್ದಾನೆ. ಹೀಗಾಗಿ ಈಗ ಯುವತಿಯ ಪೋಷಕರು ಈತನ ವಿರುದ್ಧ ಪ್ರಕರಣವನ್ನು ದಾಖಲಿಸಿದ್ದಾರೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ. ಆಕಿ ನಮ್ಮ ಮಗಳನ್ನ ಬೆದರ್ಸಿ ತಗೊಂಡು ಹೋದ್ರಿ ಸರ್ ಅವರು. ನಾವು ಹಂಗೆಲ್ಲ ನಿಮಗ ಕಾಷ್ಟ ಆಗೋದಿಲ್ಲ ಬೇಡ ಅಂದಿವ್ರಿ. ಅನ್ನಕ ಅಲ್ಲಿನೂ ಏನಾರ ಆದ್ರೆ ನಮಗ್ ಗೊತ್ತಿಲ್ಲ ಅಂದ್ರಿ. ಯಾಕೆ ಹಂಗ್ ಮಾಡ್ತೀರಿ ಬೇಡ್ರಿ, ನಮ್ಮ ಮಗಳು ನಮ್ಮ ಮನ್ಯಾಗ ಇರ್ಲಿ, ನಿಮ್ಮ ಮಗ ನಿಮ್ಮ ಮನ್ಯಾಗ ಇರ್ಲಿ ಅಂದಿವ್ರಿ. ಅವ್ರ ತಂದೆ ತಾಯಿ ಬಂದಾಗ ಅವ್ರೇನಂದ್ರ ಮುಂದೆ ಏನಾರ ಆದ್ರೆ ಗೊತ್ತಿಲ್ಲ ಅಂದ್ರೆ ನಾವು ಆತೋರಿ ನಿಮ್ಮಗ್ ನೀವು ಬುದ್ಧಿ ಹೇಳ್ರಿ, ನಮಗ್ ನಾವ್ ಬುದ್ಧಿ ಹೇಳ್ತೇವಿ ಅಂದಿವ್ರಿ. ಯಾರು ಕರ್ಕೊಂಡು ಹೋದ್ರು? ಅವ್ರ ಖಜಾನಾರ್ ಅಪ್ಪ ಅವ್ರಿ. ಅದಕ್ಕ ಏನ್ ಮಾಡ್ತಾರ ಅವ್ರ ಕಾಜಿ ಏನ್ ಮಾಡ್ತಾರ? ಕಾಜಾ ಏನ್ ಮಾಡ್ತಾರ್ರಿ? ಅವ್ ವಿಡಿಯೋ ಮಾಡ್ತಾನ್ರಿ ಸರ್. ರೀಲ್ಸ್ ಮಾಡ್ತಾರ. ರೀಲ್ಸ್ ಮಾಡ್ತಾರ್ರಿ. ನಮ್ಮ ಮಗಳ ತಂಗಿ ತರ ನಡ್ಕೊಂಡಿದ್ದನ್ರಿ ಅವ. ಹಂಗಾರ ನಮ್ದು ಒಂದು ಫ್ಯಾಮಿಲಿ ಬಿಡ ನಿಮ್ದು ಫ್ಯಾಮಿಲಿ ಅಂತ ನಾವ್ ಯಾಕ ಚಂದಾಗಿ ಹೊಂಟಿದ್ದೀವ್ರಿ. ಅವ ಹಿಂಗ ಮೋಸ ಮಾಡಿ ನಮ್ ಮಗಳನ್ನ ತಗೊಂಡ್ ಹೋಗ್ಬಿಟ್ಟಾನ್ರಿ ಸರ್. ಹೆಂಗ್ ಪರಿಚಯ ಆದತ್ತ ನಿಮ್ ಮಗಳಿಗೆ? ಅಂದ್ರೆ ಹಿಂಗ್ ರೀಲ್ಸ್ ಮಾಡ್ಕೊತ ಇಡ್ಬೇಕ ಕರಿತಿದ್ರಿ ಸರ್. ಅಲ್ಲ ನಿಮ್ ಮಗಳಿಗೆ ಫಸ್ಟ್ ಫಸ್ಟಿಗೆನ ಆಕಿ ಯೂಟ್ಯೂಬ್ನ್ಯಾಗ ಹಿಡಿಯೋದಾಗ ನೋಡಿ ಇದು ಮಾಡ್ಯಾಳ್ರಿ. ಹಂಗಾರ ಅವರು ನಮ್ಮ ಮನಿಗ್ ಬರಾತಿದ್ರಿ, ನಾವು ಅವ್ರ ಮನಿಗ್ ಹೋಗಿದ್ದೀವಿ. ಎಷ್ಟ್ ವರ್ಷದಿಂದ ವಿಡಿಯೋ ಮಾಡ್ತಿದ್ರು? 2-3 ವರ್ಷ ಆತ್ರಿ ಸರ್. ಹಂಗಾಗುತ್ತಿಗೆ ನಂಗಾರ ತಂಗಿ ಸರ ನಡ್ಕೋತಾನ ಬಿಡ ಅಂತಂಬ್ರ ಸರ ಅಂತೇಳಿ ನಾವು ಇದು ಮಾಡಿದೀವ್ರಿ. ಲಾಸ್ಟಿಗೆನ ಆಕಿನ ಮೋಸ ಮಾಡಿ ಓದ್ ಬಿಟ್ಟಾರಿ ಅವ. ಯಾವಾಗ ಕರ್ಕೊಂಡು ಹೋಗ್ಯಾನ್ರಿ? 27ನೇ ತಾರೀಕಿಗೆ ಹೋಗ್ಯಾನ್ರಿ. ಯಾವ ತಿಂಗ್ಳ್ರಿ? 6ನೇ ತಿಂಗಳದಾರಿ. ಮತ್ತ 5ನೇ ತಿಂಗಳದ ಲಗ್ನ ಆಗಿ ಬಂದಾರಿ. ಆಗಿ ಬಂದ ನಮ್ಮ ಮನ್ಯಾಗ 20 ದಿನ ಅದಾರಿ. ನಮ್ಮ ಮಗಳು ನಮಗ್ ಹೇಳಿಲ್ರಿ, ಹೇಳ್ಬೇಡ ಅಂತ ಆಕಿಗೆಲ್ಲಾ ಹೇಳ್ಬಿಟ್ಟಾರಿ. ನಮ್ ಕೂಡ ರೀಲ್ಸ್ ಮಾಡೋದು ಎಲ್ಲಾ ಮಾಡೋದು ಮಾಡ್ಯಾಡ್ರಿ. ಆಕಿ ಮಾಡೋತಿಗೆನ 27ನೇ ತಾರೀಕಿಗೆ ಹೇಳ್ದಕ್ಕೆದ ಕಾಜಾ ಹೊಸ ಅಂದ್ರಿ. ಅವ್ರು ಅಣ್ಣ ತಂಗಿ ಟೈಪ್ ಇದ್ರಿ. ಅಣ್ಣ ಟೈಪ್ ಇದ್ದ ಸಂಬಂಧ ನಾವೇನ್ ತಿಳ್ಕೊಂಡ್ರಿ, ನಮ್ಮ ಮಗಳು ಬೆಳೆ ಬಿಡೋಣ ಅಂತ ವಿಷಯಕ್ಕೆ ನಾವು ಆಕಿನ ಕೈ ಬಿಟ್ಟಿದ್ರಿ. ಆಕಿ ಹಿಡಿಯೋಕ್ ಹೊಕ್ಕಿದ್ಲು ಬದ್ಲಿದ್ರು ಮನೆಗ್ರಿ. ಆದ್ರೆ ನಮಗ ಆಕಿ ಬುದ್ಧಿ ಹಾಳಾಕಿನ ಈ ನಮೂನಿ ಮಾಡಿ ಅವ್ರು ಹಿಂಗ್ ಒಯ್ತಾರ ನಮ್ಗೆ ಕಲ್ಪನೆ ಇದ್ದಿದ್ರಿ. ಯಾವಾಗ ಇದ್ದಿದ್ರಿ ಇಷ್ಟ ದಿನ ಆದ್ರೂ. ಈಗ ಆಕಿ ಯಾವಾಗ ನಮ್ಗೆ ಗೊತ್ತಿಲ್ಲ ಹೋದ್ಲಲ್ಲ, ಅದರಿಂದ ನಮ್ಮ ಮನಸ್ಸು ತೆಗದ ಯಾರು ಬೇಡ ಅಂತ ನಾವು ನಮ್ಮ ಮಗಳು ನಮ್ಗೆ ಇದು ಇಲ್ಲ ಅಂತೇಳಿ ನಾವು ಸುಮ್ಮನೆ ನಮ್ಗೆ ತೊಂದರೆ ಆಗ್ಬಾರ್ದು ಅಂತ ನಾವು ಸುಮ್ಬಿಟ್ಟಿವ್ರಿ. ಈಗ ನಮ್ಮ ಮಗಳು ನಮ್ಗೆ ಬೇಕಾಗ, ಅದಕ್ಕೆ ನಮ್ಮ ಮಗಳು ಏನ ಮಾಡಿ ನೀವು ತೊಗೊಂಬಂದು ನಮ್ಮ ಮಗಳು ವಾಪಸ್ ಮಕ್ಕಳು ಏನಂತ ಕಂಪ್ಲೇಂಟ್ ಕೊಟ್ರಿ? ಇಲ್ಲಿ ಕಂಪ್ಲೇಂಟ್ ಕೊಟ್ರಿ ಏನಂತ ಕೊಟ್ರಿ? ಅದ ನಮ್ಮ ಮಗಳು ನಮ್ಗೆ ಬೇಕ್ರಿ ಅಂತೇಳಿ ನಾವು ಕೊಟ್ಟಾಗಿ. ನಮ್ಮ ಮಗಳು ಬೇಕ್ರಿ ನಮ್ಗೆ. ಈಗ ಆತ ನಿಮಗ್ ಜೀವ ಬೆದರಿಕೆ ಹಾಕಿರ? ನಮ್ಮ ಮಗಳು ಈಗ ನಮ್ಮ ಮಗಳ ಹಂಗ ಹೋಗಿದ್ದಕ್ರಿ, ನಾವು ಹಿಂಗ ಇದಾಗಿದ್ದಕ್ರಿ. ನಾವು ಒಟ್ಟಿಗೆ ನಾವು ಹೆದರಿಕೆ ಏನಂತ ಬೆದರಿಕೆ ಎದಕ್ಕೆ ಅಂದ್ರೆ ನೋಡ್ರಿ, ನಮ್ಮ ಮಂದಿ ಎಲ್ಲಾ ನಮ್ ಕಡೆ ನಮ್ ದೊಡ್ಡ ಮಂದಿ ನನಗೆ ಪರಿಚಯ ಐತಿ. MLA ಪರಿಚಯ ಅದಾರ, ಇನ್ಸ್ಪೆಕ್ಟರ್ ಪರಿಚಯ ಅದಾರ. ನಮ್ ವ್ಯಕ್ತಿ ನೀವು ಹಾಂಗಲ್ಲ. ಅದಕ್ಕೇನೈತಿ ನೋಡ, ನೀವು ಇಂಡಸ್ಟ್ರಿಗೆ ನಮ್ಮ ಮ್ಯಾಗ ನೀವು ಇದು ಮಾಡತ್ತ ನೀವು ಒಳಗೆ ಹೋಗ್ತೀರಿ ಅನ್ನೋಂಥದ್ದು ನಮ್ಗೆ ಹೆದರಿಕೆ ಹಾಕಿದ್ದಕ್ಕೆ ನಾವ್ ಇಲ್ಲಿ ಮಟ್ಟ ಕಂಪ್ಲೀಟ್ ಕೊಡಕ್ ಹೋಗಿದ್ದಿಲ್ರಿ. ಈಗ ನಮ್ಗೆ ತಿಳಿದೇನೈತಿ ನಾವು ಕೊಡಾತನ್ರಿ. ನಮ್ಮ ಮಗಳ ನಮ್ಮ ಮನಿಗೆ ಬರ್ಲಿ ಅಂತೇಳಿ ವಾಪಸ್ ಬಂದು ಕರ್ಕೋತೀರಿ. ನಮ್ಮ ಮಗಳು ಒಬ್ಬಾಕಿ ಅದಾಳ ತಗೊಂತೀವ್ರಿ. ನಮ್ಮ ಮಗಳು ಮಗ ಮಗಳ್ರಿ. ಇಲ್ಲೇ ಹುಬ್ಳಿ ಆರಾಮ್ ಲೇವನಾಗ್ರಿ. ಸ್ವಂತೂರಿ ಅವ್ರಿ? ಸ್ವಂತ ಇಲ್ಲೇ ಹುಬ್ಳಿಗೆ ನಮ್ಮ ಏನ್ ಓದಾಳ್ರಿ ನಿಮ್ಮ ಮಗಳ? ಯಲ್ಲಾಪುರ. ಅಲ್ಲ ನಿಮ್ಮ ಮಗಳು ಏನ್ ಓದಾಳ್ರಿ? ಗಾಯತ್ರಿ. ನಮ್ಮ ಮಗಳ ಸರಿಯಾಗಿ ಇದು ಕಾಮರ್ಸ್ ಓದಾಡ್ರಿ. ಇದು ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ. ರೀಲ್ಸ್ಗೋಸ್ಕರ ಮದುವೆ ಅಂತ ಹೇಳಿ ಅದಾದಮೇಲೆ ಇದು ರಿಯಲ್ ಮದುವೆ ಅಂತ ಹೇಳಿ ಈಗ ಯುವತಿಗೆ ಜೀವ ಬೆದರಿಕೆಯನ್ನು ಹಾಕೋದು, ಜೊತೆಗೆ ಕಿಡ್ನಾಪ್ ಮಾಡಿಬಿಟ್ಟಿದ್ದಾನೆ ಈತ ಯೂಟ್ಯೂಬ್ ಸ್ಟಾರ್ ಖ್ವಾಜಾ ಶಿರಹಟ್ಟಿ ಆಲಿಯಾಸ್ ಮುಕ್ಳೆಪ್ಪ. ಈಗ ಆತನ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಇದು ಪೋಷಕರು ಮಾಡ್ತಾ ಇರುವಂಥ ಆರೋಪ, ಯುವತಿಯ ಪೋಷಕರು ಮಾಡ್ತಾ ಇರುವಂಥ ಆರೋಪ. ಅವ್ರು ನಮ್ಗೆ 2-3 ವರ್ಷದಿಂದ ಗೊತ್ತು. ಅವ್ರ ಮಾಧ್ಯಮದ ಮುಂದೆ ಹೇಳ್ತಾ ಇದ್ರು, ಸಂತ್ರಸ್ತ
ಅಂದರೆ ಯುವತಿಯ ತಾಯಿ. ಆತ ನಮ್ಗೆ 2-3 ವರ್ಷದ ಗೊತ್ತು, ಮನೆಗೆ ಬರ್ತಾ ಇದ್ದ, ಏನೋ ಅಣ್ಣ ತಂಗಿ ಥರ ಇರ್ತಾರೆ ಅಂತ ಅಂದ್ಕೊಳ್ತಾ ಇದ್ವಿ. ರೀಲ್ಸ್ ಮಾಡೋ ನೆಪದಲ್ಲಿ ಆತ ಇಷ್ಟೆಲ್ಲ ಮಾಡಿದ್ದಾನೆ. ಮೇ ಜೂನ್ ತಿಂಗಳಲ್ಲಿ ಆಗಿರೋವಂಥ ಘಟನೆ ಇದು. ಈಗ ಆಕೆಯನ್ನು ಅಪಹರಿಸಿದ್ದಾನೆ ಅನ್ನೋ ಒಂದು ಆ ಕೇಸನ್ನು ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ ಕೊಟ್ಟಿದ್ದಾರೆ.